ಸೊ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ, ಡಿಕೆ ಮುಖ್ಯಮಂತ್ರಿ ಆಗಬೇಕು, ಇಂಥ ಚರ್ಚೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಜೋರಾಗ್ತಾ ಇರುವ ಸಂದರ್ಭ. ಶಾಸಕರುಗಳು ಸಚಿವರುಗಳ ಹೇಳಿಕೆಯಿಂದ ಗೊಂದಲ ಕೂಡ ಸೃಷ್ಟಿಯಾಗಿದೆ. ಹೀಗಾಗಿ ಇದಕ್ಕೆಲ್ಲ ಬ್ರೇಕ್ ಹಾಕಲೇಬೇಕು ಅಂತ ವರಿಷ್ಠರೇ ಅಖಾಡಕ್ಕೆ ಇಳಿದಿದ್ದು ಮ್ಯಾರಥಾನ್ ಮೀಟಿಂಗ್ ಮುಖೇನವಾಗಿ ಮದ್ದೆರೆಯುವ ಯತ್ನಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಪಾಲಿಟಿಕ್ಸ್ ಹಾಗೂ ಸಿಎಂ ಕುರ್ಚಿ ಕಾಳಗ ದಿನಕ್ಕೊಂದು ರೀತಿಯ ವ್ಯಾಖ್ಯಾನ ಬರೆಯುತ್ತಿದೆ. ಸಿಎಂ ಡಿಸಿಎಂ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಿದ್ರು. ಕೆಲ ಶಾಸಕರ ಹೇಳಿಕೆ, ಸಚಿವರ ನಡೆ 108 ಚರ್ಚೆಗಳನ್ನೇ ಹುಟ್ಟುಹಾಕ್ತಿದ್ದು ಕಾಂಗ್ರೆಸ್ನಲ್ಲಿನ ಈ ಬೆಳವಣಿಗೆ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ. ಹೀಗಾಗಿಯೇ ಈ ಗೊಂದಲಗಳಿಗೆ ಬ್ರೇಕ್ ಹಾಕಲೇಬೇಕು ಅಂತ ಹೈಕಮಾಂಡ್ ನಾಯಕರೇ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನಲ್ಲಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸರಣಿ ಸಭೆಗಳೇ ಫಿಕ್ಸ್ ಆಗಿವೆ. ಮೊದಲಿಗೆ ಕೆಪಿಸಿಸಿ ಕಚೇರಿಯಲ್ಲಿ ಸರ್ವ ಸದಸ್ಯರ ಸಭೆ ನಡೆಯಿತು. ಸಭೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಸೇರಿದಂತೆ ಘಟಾನುಘಟಿ ನಾಯಕರುಗಳೆಲ್ಲ ಭಾಗಿಯಾಗಿದ್ರು. ಪಂಚಪ್ರಶ್ನೆ, 60 ದಿನಗಳ ಟಾರ್ಗೆಟ್, ಶಿಸ್ತಿನ ಪಾಠ. ಚಿಂತನ ಮಂಥನ ನೆಪದಲ್ಲಿ ಗೊಂದಲಗಳಿಗೆ ಬ್ರೇಕ್. ಸಭೆ ಆರಂಭದಲ್ಲೇ ಸಿಎಂ ಹಾಗೂ ಡಿಸಿಎಂ ಬಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಚಿವರ ಕಾರ್ಯವೈಖರಿ ಬಗ್ಗೆ ವರದಿ ಕೇಳಿದ್ರು. ಮುಚ್ಚಿದ ಲಕೋಟೆಯಲ್ಲಿ ಸಿಎಂ ಡಿಸಿಎಂ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ನೀಡಿದ್ರು. ಹಾಗಾದ್ರೆ ವರಿಷ್ಠರು ಕೇಳಿದ ಆ 5 ಪ್ರಶ್ನೆಗಳು ಯಾವುವು ಅಂತೀರಾ? ಅದನ್ನ ತೋರಿಸ್ತೀವಿ ನೋಡಿ. ಇಲಾಖೆಗಳಲ್ಲಿ ಸಚಿವರು ಮಾಡಿದ ಗಮನಾರ್ಹ ಸಾಧನೆಗಳೇನು? ಇಲಾಖೆಗಳಲ್ಲಿ ಸಚಿವರು ತೆಗೆದುಕೊಂಡ ಪಾಲಿಸಿಗಳೇನು? ಪಕ್ಷದ ಸಂಘಟನೆಗೆ ಸಚಿವರು ನೀಡಿದ ಕೊಡುಗೆ ಏನು? ಸರ್ಕಾರದ ಇಮೇಜ್ ಹೆಚ್ಚಿಸಲು ಸಚಿವರು ಕೈಗೊಂಡ ಕೆಲಸವೇನು? ಪಕ್ಷಕ್ಕೆ ಸಚಿವರು ನೀಡಿರುವ ಕೊಡುಗೆ ಏನು? ಹೀಗೆ ಹೈಕಮಾಂಡ್ 5 ಪ್ರಶ್ನೆಗಳನ್ನ ಕೇಳುವ ಮೂಲಕ ಸಚಿವರ ಕಾರ್ಯವೈಖರಿ ಬಗ್ಗೆ ವರದಿ ಪಡೆದುಕೊಂಡಿದೆ. ವರದಿ ಆಧಾರದ ಮೇಲೆ ಸಚಿವರ ಮೌಲ್ಯಮಾಪನಕ್ಕೂ ಪ್ಲಾನ್ಗಳು ನಡೀತಾ ಇದ್ದು ಮಂತ್ರಿಗಳಿಗೆ 60 ದಿನಗಳ ಟಾರ್ಗೆಟ್ ನೀಡಲಾಗಿದೆ. 60 ದಿನಗಳ ಬಳಿಕ ಸಚಿವರ ಜೊತೆ 1-to-1 ಚರ್ಚೆ ಮಾಡಲಿದ್ದಾರೆ. ಸಚಿವರ ವರದಿ ಪಡೆದು ವರಿಷ್ಠರು ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. ಬದಲಾಗಿ ತಮ್ಮದೇ ನಾಯಕರಿಗೆ ಸುರ್ಜೇವಾಲಾ ಶಿಸ್ತಿನ ಪಾಠ ಹೇಳಿದ್ದಾರೆ. ನಮ್ಮ ಪಕ್ಷದ ಒಂದಿಷ್ಟು ನಾಯಕರಲ್ಲಿ ಶಿಸ್ತು ಇಲ್ಲ. ಸಚಿವರು ಶಾಸಕರು ಯಾರು ಶಿಸ್ತು ಮೀರಬಾರದು. ಪಕ್ಷ ತಾಯಿ ಇದ್ದಂಗೆ, ಸರ್ಕಾರ ಮಗು ಇದ್ದ ಹಾಗೆ. ಯಾರೂ ಕೂಡ ಪಾರ್ಟಿ ಬುಲ್ಡೋಸ್ ಮಾಡಬಾರದು. ಪಕ್ಷಕ್ಕಿಂತ ನಾವು ದೊಡ್ಡವರು ಅಂತ ಭಾವಿಸಬೇಡಿ. ಪಕ್ಷವನ್ನ ಬುಲ್ಡೋಸ್ ಮಾಡೋರನ್ನ ಸಹಿಸೋದಿಲ್ಲ ಅನ್ನೋ ಮೂಲಕ ಜಡತ್ವ ಬಿಟ್ಟು ಕೆಲಸ ಮಾಡುವಂತೆ ಸುರ್ಜೇವಾಲಾ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಮತದ ಬಿರುಗಾಳಿ ಬೀಸಬಾರದು ಅಂತಾನೆ ನಾಯಕರ ನಡುವೆ ಬೆಸುಗೆ ಹಾಕೋಕೆ ಸುರ್ಜೇವಾಲಾ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಆದ್ರೆ ಇಂದಿನ ಮೊದಲ ಸಭೆಗೆ ಗೃಹ ಸಚಿವ ಪರಮೇಶ್ವರ್, ಕೆಎನ್ ರಾಜಣ್ಣ ಗೈರಾಗಿದ್ದಾರೆ. ಮೂಲಗಳ ಪ್ರಕಾರ ದಲಿತ ಸಚಿವರ ಸಭೆ ಮಾಡೋಕೆ ಅವಕಾಶ ನೀಡಿಲ್ಲ ಅಂತ ಇಬ್ಬರು ನಾಯಕರು ಗೈರಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಚರ್ಚೆಗೆ ಕಿಚ್ಚು ಹಚ್ಚುವಂತೆ ದಲಿತ ಸಭೆ ಬಗ್ಗೆ ಪರಮೇಶ್ವರ್ ಮಾತನಾಡಿದ್ದು, ನಾವು ಮೀಟಿಂಗ್ ಮಾಡೇ ಮಾಡ್ತೀವಿ ಎಂದಿದ್ದಾರೆ. ಮಾಡಿದಾಗ ಹೇಳ್ತೀನಿ, ಪೋಸ್ಟ್ಪೋನ್ ಮಾಡಿದೀವಲ್ಲ, ರದ್ದು ಮಾಡಿಲ್ಲ, ಪೋಸ್ಟ್ಪೋನ್ ಮಾಡಿದ್ದೇವೆ. ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಸುರ್ಜೇವಾಲಾ ಅವ್ರಿಗೂ ಕೂಡ ವಿನಂತಿ ಮಾಡಿದ್ದೇನೆ. ಅವರು ಕೂಡ ಬರಬೇಕು, ನೀವು ಆ ಕಾರ್ಯಕ್ರಮಕ್ಕೆ, ಆ ಮೀಟಿಂಗಿಗೆ ನೀವು ಬನ್ನಿ ಅಂತೇಳಿ ಕರೆದಿದ್ದೇನೆ. ಹಾಗಾಗಿ ಅದು ಅವ್ರು ಯಾವಾಗ ಸಮಯ ಕೊಡ್ತಾರೋ ಅದು ಆ ಸಮಯದಲ್ಲಿ ಮಾಡ್ತೇವೆ. ಕಾಂಗ್ರೆಸ್ನಲ್ಲಿನ ಈ ಬೆಳವಣಿಗೆಯೇ ಬಿಜೆಪಿಯವರನ್ನ ಮುಸಿ ನಗುವಂತೆ ಮಾಡಿದೆ. ವಿಪಕ್ಷ ನಾಯಕ ಅಶೋಕ್ ಮಾತನಾಡಿ, ಪವರ್ ಶೇರಿಂಗ್ ಬಗ್ಗೆ ಹೇಳಬೇಕಾಗಿರೋದು ಡಿಕೆ. ಸುರ್ಜೇವಾಲಾ ಬಂದು ಹೋದ್ರೂ ಏನೂ ಆಗಲ್ಲ ಅಂತ ಕಿಚಾಯಿಸಿದ್ರು. ಸುರ್ಜೇವಾಲಾ ಅವರು ಬಂದು ಹೋದ್ರೂ ಈ ಪರಿಸ್ಥಿತಿ ಏನು ಬದಲಾವಣೆ ಆಗಲ್ಲ. ಎಲ್ಲಿವರೆಗೂ ಈ ಕುರ್ಚಿ ಕಾಳಗ ಇರ್ತೈತೆ ನಿಲ್ಲಲು, ಎಲ್ಲಿವರೆಗೂ ಈ ಪವರ್ ಶೇರಿಂಗ್ ಆಗಿದೆಯೋ ಇಲ್ಲವೋ ಇದು ಸ್ಪಷ್ಟ ಆಗೋವರೆಗೂ MLAಗಳಿಗೆ, ಅಲ್ಲಿವರೆಗೂ ಈ ಕುರ್ಚಿ ಕಾಳಗ ನಿಲ್ಲಲ್ಲ. ಡಿ.ಕೆ. ಶಿವಕುಮಾರ್ ಧೈರ್ಯ ಇದ್ರೆ ಅವ್ರಿಗೆ ಸಂಧಾನ ಆಯ್ತಲ್ಲ 2.5 ವರ್ಷ. ಆ ಸಂದರ್ಭದಲ್ಲಿ ಯಾರು ಇದ್ರು, ಒಂದು ರೀತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಕತ್ಲಲ್ಲಿ ಕರಡಿ ನುಡುಕ್ದಂಗೆ ಆಯ್ತು. ಈಗ ಅದ್ರ ಬದಲಾಗಿ ಇವರು ಸ್ಪಷ್ಟವಾಗಿ ಹೇಳ್ಬೇಕಾಯ್ತು, ಇಂಥವ್ರ ಮುಂದೆ ಮಾತುಕತೆ ಆಯ್ತು, ಹಿಂಗ್ ಶೇರಿಂಗ್ ಆಯ್ತು ಹೇಳ್ಬೇಕಾಯ್ತು. ಅದು ಬಿಟ್ಬಿಟ್ಟು ಕತ್ಲಲ್ಲಿ ಕರಡಿ ಹುಡ್ಕೊಂಡು ಹೋದ್ರೆ, ಡಿ.ಕೆ. ಶಿವಕುಮಾರ್ ಅವ್ರ ಏರಿಯಾದಲ್ಲಿ ಬಹಳ ಕರಡಿಗಳೇ ಇರೋದು. ಕನಕಪುರದಲ್ಲಿ ಶಿವಕುಮಾರ್ ಅವರು ಬಹಳ ಕಷ್ಟ ಬಿದ್ದಿದ್ದಾರೆ, ಹಗಲು ರಾತ್ರಿ ಹೊಲ ಉತ್ತಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಬೆಳೆ ಸಿಗಬೇಕು.
ಬೆಳೆ ಹಾನಿ ಆದರೆ ಪರಿಹಾರ ಆದರೂ ಸಿಗಬೇಕು ಅವ್ರಿಗೆ. ಇಲ್ಲಿ ಡಿ ಕೆ ಶಿವಕುಮಾರ್ಗೆ ಬೆಳೆನೂ ಇಲ್ಲ, ಬೆಳೆ ಪರಿಹಾರನೂ ಇಲ್ಲ. ಇರೋ ಕಾಂಗ್ರೆಸ್ ಅಧ್ಯಕ್ಷರ ಪದವಿನೇ ತೆಗೆಯುವಂಥ ಕೆಲಸ ಈಗ ಅದು ಕೂಡ ಚರ್ಚೆಯಲ್ಲಿ ಇರೋವಂಥದ್ದು. ಸದ್ಯದ ಬೆಳವಣಿಗೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಗೊಂದಲ ಅದ್ಯಾವಾಗ ಬಗೆಹರಿಯುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.